ಮತ್ತು ಮನಸ್ಸು ಒಂದೇ ಕಡೆಗೆ ಇರೋದೇ ಇಲ್ಲ. ಇದೇನು ಮೇಡಮ್ ಹಿಂಗೆ ಹೇಳ್ತೀರಾ ಅಂತ. ದೇಹ ಇಲ್ಲಿರುತ್ತೆ, ಅನುಮಾನವೇ ಇಲ್ಲ. ದೇಹ ಇಲ್ಲಿರುತ್ತೆ, ಮನಸ್ಸು ಇನ್ನೆಲ್ಲಿಯೋ ಇರುತ್ತೆ. ಪ್ರತಿದಿನ ಆಗೋದೇ ಅದು. ಮನಸ್ಸು ಇನ್ನೆಲ್ಲಿಯೋ ಇರುತ್ತೆ. ಅದು ಎಲ್ಲೋ ಇರಬಹುದು. ಎಲ್ಲಿರುತ್ತೆ ಸಾಮಾನ್ಯವಾಗಿ? ಈಗಾಗಲೇ ಆಲೋಚನೆಗಳ ಬಗ್ಗೆ ಅರ್ಥ ಮಾಡಿಸಿದ ಹಾಗೆ ಮುಗಿದು ಹೋಗಿದ್ದನ್ನು ನೆನಪು ಮಾಡಿಕೊಳ್ಳುತ್ತೆ, ಮುಂದೆ ಬರುವುದನ್ನು ಯೋಚನೆ ಮಾಡುತ್ತೆ. ಆ ಯೋಚನೆ ಹೇಗಿರುತ್ತೆ? ಮುಂದೆ ಬರುವುದರ ಬಗೆಗೆ ಆತಂಕ, ಹಿಂದೆ ಮುಗಿದು ಹೋಗಿದ್ರ ಬಗ್ಗೆ ಬೇಸರ, ಪಶ್ಚಾತ್ತಾಪ, ದುಃಖ. ಇವು ಎರಡರ ಮಧ್ಯೆ ಇರುವ ಮನಸ್ಸು ದೇಹ ತನ್ನ ಪಾಡಿಗೆ ತಾನು ಏನೋ ಕೆಲಸ ಮಾಡ್ಕೊಳ್ತಾ ಇದೆ. ಇವು ಎರಡನ್ನು ಇಲ್ಲಿ ಕೆಲಸ ಮಾಡ್ತಾನೂ ಏನು ಮಾಡ್ತಾ ಇದೆಯೋ ಅದರ ಕಡೆಗೆ ತುಂಬ ಫೋಕಸ್ ಮಾಡೋದಿದೆಯಲ್ಲ, ಅದನ್ನು ಹೇಳಿದ್ರು. ಒಂದು, ದೇಹ ಮತ್ತು ಮನಸ್ಸು ಎರಡು ಒಂದು ಕಡೆಗೆ ಇರಬೇಕು, ತುಂಬ ಫೋಕಸ್ಸಿಂಗ್ ಆಗಿರಬೇಕು, ಅಂದರೆ ಅದ್ರ ಕಡೆಗೆ ಗಮನ ಕೊಡಬೇಕು ಅಂತ ಹೇಳಿದ್ರು. ಇದಕ್ಕೆ ತುಂಬ ಚೆನ್ನಾಗಿ ಅಂದರೆ ಒಂದು ಕಲಾವಿದರು ಇರಬಹುದು, ಸಂಗೀತಗಾರರು ಇರಬಹುದು, ಯಾವುದು ತುಂಬ ತೀವ್ರವಾಗಿದೆಯೋ ಅದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಎಷ್ಟು ಸಂತೋಷವಾಗುತ್ತಲ್ಲ. ಯಾಕೆಂದರೆ ಸಂಪೂರ್ಣವಾಗಿ ನಮ್ಮ ಗಮನ ದೇಹ ಮತ್ತು ಮನಸ್ಸು ಒಂದೇ ಕಡೆಗಿರುತ್ತೆ. ಇನ್ನೊಂದು ಮೂರನೇದು ನಾನ್ ಜಡ್ಜ್ಮೆಂಟಲ್ ಆಗಿರೋದು, ಅಂದರೆ ಇದು ಸರಿ ತಪ್ಪು, ಇದು ಹಾಗಲ್ಲ ಹೀಗಲ್ಲ ಅಂತ ಅಲ್ಲವೇ ಅಲ್ಲ, ಅದನ್ನು ಮಾಡ್ತಾ ಇರುವಂಥದ್ದು. ಹಾಗೂ ಬಹಳ ಮುಖ್ಯವಾಗಿ ಅವರು ಸುಮಾರು ಸರಿ ಅದನ್ನು ಹೇಳ್ತಾರೆ, ಸರಿ ತಪ್ಪು ಅಂತ ವಿಶ್ಲೇಷಣೆ ಮಾಡದೆ ಅದನ್ನು ನೋಡುವಂಥದ್ದನ್ನು ಕೂಡ ಮಾಡಬೇಕಾಗತ್ತೆ. ಇದು ಮೈಂಡ್ಫುಲ್ನೆಸ್ಸಿನ ಸುಮ್ಮನೆ ಮೇಲ್ಮೇಲಿನ ಪದರವನ್ನು ಹೇಳ್ಕೊಂಡ್ವಿ. ಆದರೆ ಒಂದು ಮಾತ್ರ ತುಂಬ ಅರ್ಥ ಮಾಡ್ಕೊಳ್ಳಿ, ದೇಹ ಮತ್ತು ಮನಸ್ಸನ್ನು ಒಂದು ಕಡೆಗೆ ಇಟ್ಟು ನಾನು ಕೆಲಸವನ್ನು ಮಾಡ್ತೀನಿ ಅಂತ. ಯಾಕೆಂದರೆ ಇಲ್ಲಿ ತುಂಬ ಜನ ಒಂದು ಆಂಗ್ಸೈಟಿಯಿಂದಲೋ, ಭಯದಿಂದಲೋ, ಇನ್ಯಾವುದರಿಂದಲೋ ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇರುವವರಿಗಾಗಿ ಇಂಥ ಒಂದು ಟೂಲನ್ನು ಹೆಲ್ಪ್ ಮಾಡ್ತೀನಿ. ನಿಮಗೆ ಬರ್ತಾ ಇರುವಂತಹ ಪದೇ 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 ಬರುವಂತಹ ಆಲೋಚನೆಗಳನ್ನು ನಂಬೋದಕ್ಕೆ ಶುರು ಮಾಡಿ ಮತ್ತು ಅದು ಅಭ್ಯಾಸವಾಗಿ ಬಿಡುತ್ತೆ. ಈ ನಕಾರಾತ್ಮಕವಾದ ವಿಷವರ್ತುಲದಲ್ಲಿ ಸಿಕ್ಕುವ ಈ ಮನಸ್ಸನ್ನು ಅಲ್ಲಿಂದ ಮೇಲೆ ತರೋದು ಹೇಗೆ ಅಂದರೆ ಅದೇ ಮೈಂಡ್ಫುಲ್ನೆಸ್ಸಿನ ಅದೇ ಟೂಲ್. ಅಲ್ಲಿಂದ ಎಳ್ಕೊಂಡು ಬರಬೇಕಾಗಿದೆ. ಅಷ್ಟು ಸುಲಭವೇ ಅದು ಎಳ್ಕೊಂಡು ಬರೋದು? ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟೀಸ್ 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 ಅಂತ ಅದು ಒಂದು ಅರ್ಥ ಮಾಡಿಸಿದ್ರು. ಎರಡನೇದು, ಏಕೆಂದರೆ ನಾನು ಕೂಡ ಸಿಂಪಲ್ ಆಗಿಯೇ ಹೇಳ್ತಾ ಹೋಗ್ತಾ ಇದ್ದೀನಿ. CBT ಏಕೆಂದರೆ ಅದು ಎಷ್ಟು ಇಂಪಾರ್ಟೆಂಟ್. ಯಾರಿಗಾದರೂ ಇವತ್ತು ನಾನು CBT ಬಗ್ಗೆ ಹೌದಾ ಅಂತ ಆಶ್ಚರ್ಯಪಡುವಷ್ಟು CBT ಅಷ್ಟು ಇಂಪಾರ್ಟೆಂಟ್ ಆದಂಥದ್ದು. CBTಯ ಮೂಲಕ ಅವರು ಆಗಲೇ ಹೇಳಿದ ಹಾಗೆ 3 Bಗಳನ್ನು ಹೇಳಿದ್ರು. ಬ್ರೇನು, ಬಾಡಿ ಮತ್ತು ಬಿಹೇವಿಯರ್ ಅಂತ. ಆಲೋಚನೆ, ಅದು ಭಾವನೆ, ನಮ್ಮ ದೇಹದ ಮೇಲೆ ಬೀರುವ ಪರಿಣಾಮ ಮತ್ತು ನಮ್ಮ ವರ್ತನೆ. ಇವು ಮೂರಕ್ಕೂ ಇರುವ ಅತ್ಯಂತ ನೇರವಾದ ಸಂಬಂಧ. ಎಷ್ಟೋ ಸರಿ ಆಲೋಚನೆ ಅರ್ಥ ಆಗುತ್ತೆ, ಭಾವನೆಯೂ ಅರ್ಥ ಆಗುತ್ತೆ, ನಮಗೆ ಆ ಬಿಹೇವಿಯರ್ ಇದೆಯಲ್ಲ ಅದನ್ನು ವರ್ತನೆಯಲ್ಲಿ ತರುವಾಗ ನಾವು ಅಷ್ಟು ಕಾನ್ಷಿಯಸ್ ಆಗಿರಲ್ಲ. ಆಲೋಚನೆಯಲ್ಲಿ ಬದಲಾಯಿಸ್ಕೊಂಡೆ ಅಂತ ಹೇಳ್ತೀವಿ, ಆದರೆ ಬಿಹೇವಿಯರಲ್ ಚೇಂಜಸ್ ಅಷ್ಟು ಸುಲಭ ಅಲ್ಲ. ಒಂದು ಎಕ್ಸಾಂಪಲ್, ಮಾಲಲ್ಲಿ ನಾನು ಅದನ್ನು ಕನ್ನಡದಲ್ಲಿ ಮತ್ತೆ ಮಾಲಲ್ಲಿ ಒಬ್ಬರು ಸಿಗ್ತಾರೆ, ನೀವು ಕೈ ಮಾಡಿರ್ತೀರಿ, ಅವ್ರು ಮಾತನಾಡದೆ ಹೋದರು. ಮನಸ್ಸಲ್ಲಿ ತಕ್ಷಣ ಅಂದ್ಕೊಂಡಿದ್ದು, ನೋಡಿ ಎಷ್ಟು ಸೊಕ್ಕು, ಹೇಗೆ ನಾನು ಕೈ ಮಾಡಿದೆ, ಅಷ್ಟು ಜೋರಾಗಿ ಕರೆದ್ರೆ ಆದರೂ ಮಾತಾಡಿಸದೆ ಹೋಗಿದ್ದಾರೆ, ಹೇಗಿದೆ ಅಂತ ಬೇಕಂತಲೇ ಅವಾಯ್ಡ್ ಮಾಡ್ತಾ ಇದ್ದಾರೆ ಅವರು ನನ್ನನ್ನು. ಯಾಕೆ? ನನ್ನನ್ನು ಕಂಡ್ರೆ ಹೊಟ್ಟೆ ಎಷ್ಟು ಒಂದೇ ಒಂದು ನಿಮಿಷದಲ್ಲಿ ಮನಸ್ಸಿನಲ್ಲಿ 100 ಆಲೋಚನೆ ಬಂದು ಹೋಯಿತು. ಆಮೇಲೆ ಆದರೂ ಇನ್ನೊಂದು ಮನಸ್ಸು ಹೇಳುತ್ತಲ್ಲ, ಇಲ್ಲ ಹಾಗೇನೂ ಇಲ್ಲ, ಅವರೇನು ಆ ಥರದವ್ರೇನೂ ಅಲ್ಲ ಅಂತ ಅಂತಿದ್ದೀವಿ. ಆ್ಯಕ್ಷನ್ನಲ್ಲಿ ಏನೂ ಮಾಡಲೇ ಇಲ್ಲ. ಆದರೆ ಅದೇ ನಾವು ಮತ್ತೆ ಬರೀ ಮನಸ್ಸಿನಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದಲ್ಲದೆ ಆ್ಯಕ್ಷನಲ್ಲಿ ಮನೆಗೆ ಹೋಗಿ ಫೋನ್ ಮಾಡಿ, ಏನಾಗಿತ್ತು ಪಾಪ, ನೀವು ಮಾತಾಡಿಸ್ದೆ ಹಾಗೆ ಹೋಗುವವರೇ ಅಲ್ಲ, ಯಾಕೋ ಫೋನ್ ಮಾತಾಡಲಿಲ್ವಲ್ಲ, ಹುಷಾರಾಗಿದ್ದೀರಿ ತಾನೇ, ಇದು ಆ್ಯಕ್ಷನ್ನಲ್ಲಿ ಬಂದಾಗ ಅದರ ಪರಿಣಾಮವೇ ಬೇರೆ. ಭಾವನೆ ಇದ್ದರೆ ಸಾಕಾಗಲ್ಲ, ವರ್ತನೆ ಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇನ್ನೊಂದು, ಅವರು ಎಷ್ಟು ಪಾಸಿಟಿವ್ ಆಗಿ ಹೇಳ್ಕೊಳ್ತಾ ಹೋದ್ರಲ್ಲ, ಅದರ ಒಂದು ಸಣ್ಣ ಇದನ್ನು ಹೇಳ್ತೀನಿ. ನಾವು ಹೇಗೆ ಬಂದಿಗಳ ಪದೇ ಹೇಳ್ತಾ ಇರಬೇಕು ಅಂತ ಅಫರ್ಮೇಷನ್ ಬಗ್ಗೆ ಹೇಳಿದ್ರು, ಹೇಳ್ತಾ ಇರೋದನ್ನು ಹೇಳಿದ್ರು, ಮತ್ತು ಅದು ಪಾಸಿಟಿವ್ ಆಗೋದನ್ನು ಹೇಗೆ ತೊಗೊಂಡು ಹೋಗಬೇಕು ಅನ್ನೋದನ್ನು ಹೇಳಿದ್ರು. ಆದರೆ ನಾವು ಇವತ್ತು ಮಾಡ್ತಾ ಇರುವ ನೆಗೆಟಿವ್ ಇದನ್ನು ಒಂದು ಸಾರಿ ನಾವು ಅವಲೋಕಿಸಿಕೊಂಡ್ರೆ,
ಯಾವತ್ತೋ ನಡೆದ ಘಟನೆ, ಯಾವತ್ತೋ ಇದು ಆಗುವಂಥದ್ದು. ಆ ಮೈಂಡು ರಿಹರ್ಸಲ್ ಮಾಡುತ್ತಲ್ಲ, ಮುಗಿದು ಹೋಗಿದ್ದನ್ನು, ಅವಮಾನವನ್ನು, ದುಃಖವನ್ನು, ಸೋಲನ್ನು, ಹಿಂಸೆಯನ್ನು ಅದು ಮೈಂಡ್ ರಿಹರ್ಸಲ್ ಮಾಡ್ತಾ ಇರುತ್ತಲ್ಲ. ಆ ರಿಹರ್ಸಲ್ ಮಾಡುವುದ್ರ ಮೂಲಕ ನಾವೇನೇನು ಮಾಡ್ತಾ ಇದ್ದೀವಿ, ಮತ್ತೆ ಅದರ ಮರುಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಕಣ್ಣೆದುರು ಮುಗಿದು ಹೋಗಿದ್ದನ್ನು ಮತ್ತೆ ಕರ್ಕೊಂಡು ಬಂದು ನಮ್ಮ ಎದುರು ನಿಲ್ಲಿಸಿ ಮರುಸೃಷ್ಟಿ ಮಾಡ್ತಾ ಇದ್ದೀವಿ. ಇದು ನೆಗೆಟಿವ್ ಆಯಿತು. ಅದರ ಬದಲು ಮುಂದೆ ಆಗಬೇಕಾಗಿರುವುದನ್ನು ಮರುಸೃಷ್ಟಿ ಮಾಡಬಹುದಾದ ತಾಕತ್ತೇ ನಮಗಿದೆ. ನಮ್ಮ ಆಲೋಚನೆಗೆ ಆ ಶಕ್ತಿ ಇದೆ. ಅಂತಹ ಸಕಾರಾತ್ಮಕವಾದಂತಹ ಆಲೋಚನೆಯ ಶಕ್ತಿ ನಮಗೆ ಬರಲಿ ಅನ್ನೋದನ್ನು ಅವರಷ್ಟು ಪಾಸಿಟಿವ್ ಆಗಿ ಹೇಳಿದ್ರು. ನಾನು ಎಲ್ಲಿ ನಾವು ಸಿಕ್ಕಾಕೋತಾ ಇದ್ದೀವಿ ಅನ್ನೋದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅದಕ್ಕೂ ಕೂಡ ಅಯ್ಯೋ ನನಗೆ ಹಿಂಗಾಗತ್ತೆ ಅಂದರೆ ನಾನೇನು ಕೆಟ್ಟವಳು ಅಂತ ಅಲ್ಲ, ನನಗೆ ಹಿಂಗಾಗೋಗುತ್ತೆ ಅಂದರೆ ಅಯ್ಯೋ ದೇವ್ರೆ ಅಂತ, ಅಯ್ಯೋ ಏನೋ ತಪ್ಪು ಮಾಡ್ತಾ ಇದ್ದೀನಿ ಹಾಗೂ ಅಲ್ಲ. ಮನಸ್ಸು ಕೆಲಸ ಮಾಡೋ ರೀತಿಯೇ ಇದು. ಮನಸ್ಸಿಗಿರುವ ನೆಗೆಟಿವಿಟಿ ಬಯಾಸ್ಡನ್ನು ಕೂಡ ಅರ್ಥ ಮಾಡಿಸಿದ್ರು. ಇಂದು ನನಗೆ ತುಂಬ ಹತ್ತಿರದ ಒಬ್ಬರು ಬಂಧುಗಳು, ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲ ತುಂಬ ತುಂಬ ಚೆನ್ನಾಗಿ ಇರುವ ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವಂಥ ಒಂದು ಕುಟುಂಬ. ಆದರೆ ಕಳೆದ ಕೆಲವು ವರ್ಷಗಳಿಂದ ಅದು ಯಾತಕ್ಕಾಗಿ ಶುರುವಾಯಿತು ಗೊತ್ತಿಲ್ಲ, ಅಣ್ಣ ತಮ್ಮ ಮತ್ತು ಅಕ್ಕ ತಂಗಿಯರ ಮಧ್ಯದಲ್ಲೆಲ್ಲ ಒಂದು ಮನಸ್ತಾಪಗಳು ಶುರುವಾಯಿತು. ಶುರುವಾಗೋದೇ ಹಾಗಲ್ಲ, ಮನಸ್ತಾಪದಿಂದ ಶುರುವಾಯಿತು. ಮನಸ್ತಾಪ ಶುರುವಾದಾಗ ಏನು ಮಾಡ್ತಾರೆ, ಅವಾಯ್ಡ್ ಮಾಡ್ತಾರೆ, ಭೇಟಿ ಆಗೋದು ಅವಾಯ್ಡ್ ಮಾಡ್ತಾರೆ, ಹೋಗೋದನ್ನು. ಈ ಅಣ್ಣ ತಮ್ಮ ಮಧ್ಯದಲ್ಲಿ ಏನು ಎಷ್ಟು ಆತ್ಮೀಯರು ಮನಸ್ತಾಪಗಳು ಶುರುವಾದಾಗ ಯಾವುದಾದ್ರೂ ಅವರ ತಮ್ಮ ನನಗೆ ಹೇಳಿದ ಘಟನೆ ಇದು. ಅವ್ರು ಹೇಳಿದ್ರು, ನಾನು ಸಮಾರಂಭಗಳಿಗೆ ಹೋಗೋದನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದೆ. ಹೇಗೆ ಅಂದರೆ ಬೇಕಂತಲೇ ಲೇಟ್, ಯಾಕಂದರೆ ಎಲ್ಲರೂ ಒಟ್ಟಿಗೆ ಹೋಗಬೇಕಾಗಿರುತ್ತಲ್ಲ, ಒಂದು ಸಮಾರಂಭ ಅಂದರೆ ಇಬ್ಬರು ಸಂಬಂಧಿಕರು ಹೋಗಬೇಕಾದಾಗ ನಾನು ಅದನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ನಾನು ಹಿಂಜರಿಯೋಕ್ಕೆ ಶುರು ಮಾಡಿದೆ. ಅವ್ರನ್ನ ನೋಡಿದ್ರೆ ನನಗೆ ಹಿಂಸೆ ಆಗೋಕ್ಕೆ ಶುರುವಾಯಿತು. ಮನಸ್ಸೆಲ್ಲ ತುಂಬ ಗೊಂದಲಕ್ಕೊಳಗಾಗ್ತಾ ಇತ್ತು. ನಿದ್ದೆ ಇಲ್ಲದೆ ಎಷ್ಟೋ ರಾತ್ರಿಗಳನ್ನು ಕಳೆದೆ. ಹೀಗೆ ಇದ್ಬಿಟ್ರೆ ಅಯ್ಯೋ ನನಗೇನೋ ಖಂಡಿತ ಏನೋ ಆಗುತ್ತೆ ಅಂತ ಭಯ ಆಯಿತು. ಅಷ್ಟೇ ಅಲ್ಲ, ನಾಳೆ ಫಂಕ್ಷನ್ ಇದೆ ಅಂದರೆ ನನಗೆ ಇವತ್ತು ತುಂಬ ಆ್ಯಂಗ್ಸೈಟಿ. ನಾಳೆ ಅವ್ರು ಬರ್ತಾರೆ, ಬಂದಾಗ ಫೇಸ್ ಮಾಡಬೇಕಲ್ಲ ಅಂತ. ಹೀಗೆ ತಾನೇ ಶುರು ಆಗೋದು. ಈ ಥರದಿಂದ ಬೇಜಾರುಗಳಾಗ್ತಾ ಇತ್ತು. ಬಟ್ ನಾನು ಇದಕ್ಕೆ ಏನಾದರೂ ಒಂದು ಪರಿಹಾರ ಬೇಕೇ ಬೇಕು ಅಂತ ಅಂದ್ಕೊಂಡು ಒಂದಿನ ಬೆಳಿಗ್ಗೆ ಎದ್ದು ತಿಂಡಿಯೆಲ್ಲ ತಿಂದಾದಮೇಲೆ ಅಣ್ಣನ ಮನೆಗೆ ಸೀದಾ ಹೊರಟು ಹೋಗಿ ಅವರು ನನ್ನನ್ನು ನಿರೀಕ್ಷೆ ಮಾಡೇ ಇರಲಿಲ್ಲ. ನಾನು ಬಂದಿದ್ದು ನೋಡಿ ಅವರಿಗೂ ತುಂಬ ಆಶ್ಚರ್ಯ ಆಯಿತು. ಅವರು ತುಂಬ ಖುಷಿಯಾಗಿ ಮಾತಾಡಿದ್ರು, ಎಲ್ಲ ಆಯಿತು. ಮತ್ತೆ ಬಂದೆ ನಾನು. ಹೀಗೆ ಪದೇ ಪದೇ ಹೋಗೋಕ್ಕೆ ಶುರು ಮಾಡಿದೆ ಅಂತಂದರು. ಹೋದಾಗ ಏನು ಮಾತಾಡ್ತೀರಿ ಅಂತ ನಾನು ಕ್ಯಾಶುವಲ್ ಆಗಿ ಕೇಳಿದೆ. ಮೋದಿ ಬಗ್ಗೆ ಮಾತಾಡ್ತೀವಿ, ದೇಶದ ಬಗ್ಗೆ ಮಾತಾಡ್ತೀವಿ, ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತೀವಿ. ನಿಜ ಹೇಳಬೇಕು ಅಂದರೆ ನಾವು ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕವರು ಹೇಗೆ ಮಾತಾಡ್ತೀವಲ್ಲ ಹಾಗೆ ಮಾತಾಡ್ತೀವಿ ಅಂದರು. ಅಂದರೆ ಮೈಂಡ್ಫುಲ್ನೆಸ್ಸಲ್ಲಿ ಇನ್ನೊಂದಿದೆ, ಪ್ರತಿಯೊಬ್ಬರನ್ನು ಹೊಸದಾಗಿ ನೋಡುವವರ ಹಾಗೆ ನೋಡಿಬಿಡೋದು. ಹೊಸಬರನ್ನು ನೋಡ್ತಾ ಇದ್ದೀವೇನೋ ಅನ್ನೋ ಹಾಗೆ ನೋಡ್ತೀನಿ. ನನಗೆ ಯಾವ ನಿರೀಕ್ಷೆಗಳು ಇಲ್ಲ. ಹಾಗಾಗಿ ನನಗೀಗ ಮನಸ್ಸು ಸಮಾಧಾನವಾಗಿದೆ ಅಂತ. ಅಂದರೆ ಇಲ್ಲಿ ನಾವು ಅಂದ್ಕೊಂಡಿದ್ದು ಆ್ಯಕ್ಷನಿಗೆ ಬರಬೇಕು. ಒಂದು ಸರಿ ಆ್ಯಕ್ಷನಿಗೆ ಬಂದರೆ ಸಾಕಾಗಲ್ಲ, ಪದೇ ಪದೇ ಆ್ಯಕ್ಷನಿಗೆ ಬರಬೇಕು. ಮತ್ತು ಹೊಸದಾಗಿ ನಾನು ನೋಡ್ತಾ ಇದ್ದೀನೇನೋ ಎನ್ನುವ ಭಾವನೆಯಿಂದ ನೋಡಬೇಕು. ಇಲ್ಲದೆ ಹೋದರೆ ಮತ್ತೆ ಜಡ್ಜ್ಮೆಂಟಲ್ಲಿ ಆಗಿಬಿಡ್ತೀವಿ. ನಾನ್ ಜಡ್ಜ್ಮೆಂಟಲ್ಲಿ ಆಗೋದು ಅಂದರೆ ಯಾವುದೇ ಪೂರ್ವಗ್ರಹ ಇಲ್ಲದೆ ಅದನ್ನು ನೋಡೋದಕ್ಕೆ ಕಲಿಯೋದು, ಸರಿ ತಪ್ಪು ಇಲ್ಲದೆ ವಿಶ್ಲೇಷಣೆಯನ್ನು ಮಾಡುವಂಥದ್ದು, ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು, ಹಾಗೂ ನಾವು ಏನು ಹೇಳ್ತಾ ಇದ್ದೀವೋ ಅದನ್ನು ಕ್ರಿಯೆಯಲ್ಲಿ ತರೋದಕ್ಕೆ ಕೂಡ ಪ್ರಯತ್ನ ಪಡೋದು. ಬಹುಶಃ CBT ಮತ್ತು ಮೈಂಡ್ಫುಲ್ನೆಸ್ CBT ಇವೆರಡೂ ಕೂಡ ಇದರಲ್ಲಿಯೇ ಅಳವಡಿಕೆ ಆಯಿತು ಅಂತ ಅನ್ಕೋತೀನಿ.